ಇಲ್ಲ, ನನ್ನ ಕಣ್ಮುಂದೆನೆ ನಡೆದಿರೋದು. ಈ ಅಸಿಸ್ಟೆಂಟ್ ಬಾಯ್ಗಳು, ಆಮೇಲೆ ಈ ಅಡುಗೆ ಮಾಡೋರೆಲ್ಲ ಇರ್ತಾರಲ್ಲ, ಆಮೇಲೆ ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳಿಗೆ ಅವ್ರು ಫಸ್ಟ್ ಕೇಳ್ತಿದ್ದಿದ್ದೆ ಇದು, ಏನೋ ಊಟ ಮಾಡಿದೇನೋ, ನಿಮ್ಗೆ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದಾರನೋ. ಯಾರೋ ಒಬ್ಬ ಇಲ್ಲ ನಂಗೆ ಸಿಕ್ಕಿಲ್ಲ ಅಂತ ಒಂದು 2-3 ದಿನದಿಂದ ಪೇಮೆಂಟ್ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಮ್ಯಾನೇಜರ್ನ ಕರೆಸಿ ಅವನ್ನ ಪೇಮೆಂಟ್ ಕ್ಲಿಯರ್ ಮಾಡಿಸಿ ಅವ್ರಿಗೆ ಬೈದು, ಖುಷಿ ನನ್ನ ಇವಾಗ ಸಿಕ್ತಾನ ಪೇಮೆಂಟ್ ಅಂತ ಹೇಳಿ ಇದನ್ನ ಮಾಡಿದ್ರು. ಇಟ್ ಹ್ಯಾಪೆಂಡ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ನಾನು ಸುಳ್ಳು ಹೇಳ್ತಾ ಇಲ್ಲ, ಆಗಿರೋ ಒಂದು ಕತೆ ಇದು. ದರ್ಶನ್ ಸರ್ ಜೊತೆ ನಾವು ಯಾವಾಗೂ ಇರ್ತೀವಿ. ಅದಾಗಬಾರ್ದಾಗಿತ್ತು, ಆಗೋಗಿದೆ. ಅದ್ರ ಬಗ್ಗೆ ಅಂತೂ ನಾನು ಮಾತಾಡಕ್ಕಾಗಲ್ಲ. ಬಟ್ ಅವ್ರ ಜೊತೆ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀವಿ. ಅವ್ರ ಇನ್ನೊಂದು ಫೇಸ್ ನಾವು ನೋಡಿದೀವಿ. ಬಿಕಾಸ್ ಆಸ್ ಎ ಫ್ಯಾಮಿಲಿ ಆಗಿ ನೋಡಿದೀವಿ. ಅಂಡ್ ಬರ್ಡೇ ಎಲ್ಲ ಜೊತೆಗೆ ಸೆಲೆಬ್ರೇಟ್ ಮಾಡಿದೀವಿ, ಅವ್ರ ಜೊತೆ ಊಟ ಮಾಡಿದೀವಿ. ಇಸ್ ಎ ವೆರಿ ಡಿಫ್ರೆಂಟ್ ಪರ್ಸನ್. ನಾವು ಮೀಡಿಯಾದಲ್ಲಿ ನೋಡೋ ತರ ಇಲ್ಲ ಅವರು. ತುಂಬಾ ಒಳ್ಳೆಯವರು, ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಅಂಡ್ ಆ ತರ ಒಬ್ರು ಬರೋದು ತುಂಬಾ ರೇರ್. ಎಲ್ಲೋ ಕೋಟಿಗೊಬ್ಬ ಅಂತ ಹೇಳ್ತಾರಲ್ಲ, ಆ ತರ ದರ್ಶನ್ ಸರ್. ಸೊ ಬೇಗ ಬರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ.